ವೀಕ್ಷಕರೇ, ನಾನಿವತ್ತು ನಾಗರಬಾವಿಯ ಸೆಕೆಂಡ್ ಸ್ಟೇಜ್ನ ಅನ್ನಪೂರ್ಣೇಶ್ವರಿ ನಗರದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಅನ್ನಪೂರ್ಣೇಶ್ವರಿ ದೇವಿಯ ದೇವಸ್ಥಾನಕ್ಕೆ ಹೋಗುವಂತಹ ರೋಡು. ಆದರೆ ಈ ರಸ್ತೆಯಲ್ಲಿ ನೀವು ನೋಡ್ತಾ ಇರ್ಬೋದು, ದೊಡ್ಡ ದೊಡ್ಡ ಗುಂಡಿಗಳು ಕಾಣ್ತಾ ಇದೆ. ಅಂತಂದರೆ ಈ ರಸ್ತೆ ನಿರ್ಮಾಣ ಮಾಡಿದ ತದನಂತರ ಅಂದರೆ ಕಾಮಗಾರಿ ಕಾರ್ಯ ಸರಿಯಾಗಿ ಮಾಡದೇ ಇರುವ ಕಾರಣದಿಂದ ರಸ್ತೆಗಳಲ್ಲಿ ಗುಂಡಿ ಬಿದ್ದಿರುವಂಥದ್ದು ಕಾಣ್ತಾ ಇದೆ. ಇಲ್ಲಿ ಓಡಾಡುವಂತಹ ವಾಹನಗಾರರು ಪ್ರತಿದಿನ ಈ ರಸ್ತೆ ನಿರ್ಮಾಣ ಮಾಡಿದವ್ರಿಗೆ ಮತ್ತು BBMPಗೆ ಪ್ರತಿದಿನ ಹಿಡಿಶಾಪವನ್ನು ಹಾಕ್ಕೊಂಡೇ ಓಡಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಮಟ್ಟಕ್ಕೆ ಗುಂಡಿ ಬಿದ್ದಿದೆ. ಮಳೆ ಬಿದ್ರಂತೂ ನೀರು ತುಂಬಿರುತ್ತೆ ಗುಂಡಿಗಳು. ರಸ್ತೆ ಕೂಡ ಕಾಣೋದೇ ಇಲ್ಲ, ಗುಂಡಿಗಳು ಕಾಣಿಸೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ. ರಾತ್ರಿ ಹೊತ್ತು ಓಡಾಡೋರಿಗೂ ಅಷ್ಟೇ ಸಾಕಷ್ಟು ಜನ ಸಾಕಷ್ಟು ಬಾರಿ ಕೂಡ ಈಗ ಬಿದ್ದು ಏಟನ್ನ ಕೂಡ ಮಾಡ್ಕೊಂಡಿದ್ದಾರೆ. ಇದರ ಬಗ್ಗೆ ಇಲ್ಲಿನ ಸುತ್ತಮುತ್ತ ಸ್ಥಳೀಯರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ BBMPಗೆ ಲೆಟರನ್ನು ಕೂಡ ನೀಡಿದ್ದಾರೆ. ಆದರೂ ಕೂಡ BBMPಯಿಂದಾಗಲಿ ಅಥವಾ ರಾಜಕೀಯ ಅಧಿಕಾರಿಗಳಾಗಲಿ ಯಾರೂ ಕೂಡ ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ. ಹಾಗಾದರೆ ಸರ್ಕಾರ ಏನು ಮಾಡ್ತಾ ಇದೆ? ಯಾಕಂತಂದರೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಹೆಸರನ್ನ ಹೇಳುತ್ತೆ. ಇಲ್ಲಿ ನಾಗರಬಾವಿಯ ಸೆಕೆಂಡ್ ಸ್ಟೇಜ್ನಲ್ಲಿ ಈ ರೀತಿಯಾಗಿ ಕಾಮಗಾರಿ ಮಾಡದಂತಹ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ಆದರೂ ಕೂಡ ಯಾಕೆ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸ್ತಾ ಇಲ್ಲ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಯಾಕಂತಂದರೆ ಪ್ರತಿದಿನ ಇಲ್ಲಿ ಓಡಾಡುವಂತಹ ವಾಹನ ಸವಾರರಿರ್ಬೋದು ಅಥವಾ ಇಲ್ಲಿನ ಸ್ಥಳೀಯರಿರ್ಬೋದು ಪ್ರತಿದಿನ ಹಿಡಿಶಾಪವನ್ನು ಹಾಕೊಂಡು ಓಡಾಡ್ತಾರೆ. ಯಾಕಂತಂದರೆ ದೊಡ್ಡ ದೊಡ್ಡ ಗುಂಡಿಗಳು ಬಿದ್ದಿದೆ. ಗಾಡಿ ಓಡಿಸ್ತಾ ಇದ್ರೆ ಆ ಗುಂಡಿಗೆ ಇಳಿಸಿನೇ ಹತ್ತಿಸ್ಬೇಕು ಅನ್ನುವಂತಹ ಸಿಚುವೇಶನ್ನು. ಇಲ್ಲೇ 100 ಮೀಟರ್ ದೂರದಲ್ಲಿ ಅನ್ನಪೂರ್ಣೇಶ್ವರಿ ದೇವಾಲಯ ಕೂಡ ಇದೆ. ಹಾಗೇನೆ ನಾಗರಬಾವಿ ಸೆಕೆಂಡ್ ಸ್ಟೇಜ್ ಆಗಿರೋದ್ರಿಂದ ವಿಜಯನಗರ ಕಡೆ ಓಡಾಡೋರು ಇರ್ಬೋದು ಅಥವಾ ಬೇರೆ ಬೇರೆ ಏರಿಯಾಗಳಿಗೆ ಓಡಾಡೋರು ಕೂಡ ಇದೇ ಜಾಗದಲ್ಲಿ ಓಡಾಡ್ತಾ ಇರ್ತಾರೆ. ಆದರೂ ಕೂಡ BBMPಯವರಾಗಿರಲಿ ಅಥವಾ ಸರ್ಕಾರ ಆಗಿರಲಿ ಈ ಗುಂಡಿಗಳ ಬಗ್ಗೆ ಯಾವುದೇ ರೀತಿಯಾಗಿ ತಲೆ ಕೆಡಿಸ್ಕೊಂಡಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಹಾಗಾದರೆ ಇಲ್ಲಿನ ಸ್ಥಳೀಯರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಇಲ್ಲಿನ ಅಂಗಡಿ ಮಾಲೀಕರನ್ನ ನಾನು ಮಾತಾಡಿಸ್ತೀನಿ. ಇವರು ಏನು ಹೇಳ್ತಾರೆ ಅಂತ ನೋಡೋಣ. ಯಾಕಂತಂದರೆ ಇಲ್ಲೇ ಸುತ್ತಮುತ್ತ ಪ್ರತಿದಿನ ಇರುವಂಥವ್ರು ಇವರು. ಹಾಗೆಯೇ ಈ ಗುಂಡಿಗಳ ವಿಚಾರದಲ್ಲಿ ರಾತ್ರಿ ಹೊತ್ತು ಓಡಾಡುವ ವಾಹನಗಳು ಸಾಕಷ್ಟು ಬಾರಿ ಇಲ್ಲಿ ಬಿದ್ದಿರುವಂಥದ್ದು ಕೂಡ ಕೇಳಿಬಂದಿದೆ. ಬಿದ್ದು ಏಟ್ ಮಾಡಿಕೊಂಡು ಸರ್ಕಾರಕ್ಕೆ ಇರ್ಬೋದು ಅಥವಾ BBMPಗೆ ಇರ್ಬೋದು ಈಗಾಗಲೇ ಹಿಡಿಶಾಪವನ್ನು ಹಾಕ್ಕೊಂಡು ಈಗಾಗಲೇ ಓಡಾಡ್ತಾ ಇದ್ದಾರೆ. ಆದ್ರೂ ಕೂಡ ಯಾಕೆ ಇದ್ರ ಬಗ್ಗೆ ಸರ್ಕಾರ ಆಗಿರಲಿ ಅಥವಾ BBMP ಆಗಿರಲಿ ಯಾಕೆ ಇದ್ರ ಬಗ್ಗೆ ಗಮನ ವಹಿಸ್ತಿಲ್ಲ ಅನ್ನುವಂತಹ ಪ್ರಶ್ನೆ ಮೂಡುತ್ತೆ. ಹಾಗೆ ಇದ್ರ ಬಗ್ಗೆ ನಾನು ಇಲ್ಲಿನ ಅಂಗಡಿ ಮಾಲೀಕರನ್ನ ನಾನು ಮಾತಾಡಿಸ್ತೀನಿ. ಅವ್ರು ಏನು ಹೇಳ್ತಾರೆ ನೋಡೋಣ. ಸರ್ ನಮಸ್ತೆ. ಈಗಾಗಲೇ ಈ ಗುಂಡಿಯಲ್ಲಿ ಸಾಕಷ್ಟು ಜನ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಇತ್ತು. ಈ ಪ್ರತಿದಿನ ಇಲ್ಲಿ ಓಡಾಡುವಂತಹ ವಾಹನ ಸವಾರರು ಇದ್ರ ಬಗ್ಗೆ ಏನು ಹೇಳ್ತಾರೆ? ಹಾಗೆಯೇ ಈ ಗುಂಡಿಯಿಂದ ಏನೇನು ಸಮಸ್ಯೆ ಆಗ್ತಾ ಇದೆ? ಮೇಡಮ್, ಇದು ಮೊದಲೇ 6 ತಿಂಗಳಾಗಿದೆ ಈ ಗುಂಡಿ ಬಿದ್ದುಬಿಟ್ಟು. ಇದು ಮಾಡಬೇಕಲ್ಲ, ಕೆಲಸ ಸರಿಯಾಗಿ ಮಾಡಿಲ್ಲ. ಮಳೆ ಬರೋಸ ಟೈಮಲ್ಲಿ ಹಾಕಿದ್ರು. ಈಗೇನಾಗಿದೆ, ದಿನ ವೆಹಿಕಲ್ಗಳು ಡೌನ್ ಅಲ್ವಾ, ಹೋಗ್ತಾ ಏನಾಗಿದೆ ಎಲ್ಲ ಹೋಗಿ ಗಾಡಿಗಳು ಜಾಸ್ತಿ ಜಂಪ್ ಮಾಡಿ ಗುಂಡಿ ಬಿತ್ತು. ಸುಮಾರು ಜನ ಬಿದ್ದಿದ್ದಾರೆ, ಏಟ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಅಂಗಡಿ ಮುಂದ್ಗಡೆ ಬರಬೇಕಾದ್ರೂ ಇಲ್ಲಿ ಟ್ರಾಫಿಕ್ ನಿಲ್ಸೋಕ್ಕೂ ವೆಹಿಕಲ್ಗೆ ಪಾರ್ಕಿಂಗ್ಗೆ ಪ್ರಾಬ್ಲಮ್ಮು. ಆಮೇಲೆ ಇದೆಲ್ಲ ಫುಲ್ಲು ಇಲ್ಲಿಂದ ಹಿಡಿದು ಅಲ್ಲಿ ಕೆಳಗಡೆವರೆಗೂ ಫುಲ್ ಹಿಂಗೆ ಗುಂಡಿಯಾಗಿದೆ. ಮತ್ತು ನಾವು ಹೇಳಿ ಎಲ್ಲ ಕಂಪ್ಲೇಂಟ್ ಎಲ್ಲ ಮಾಡಿದ್ವಿ. ಯಾರು ಏನೂ ತಲೆ ಕೆಡ್ಸ್ಕೊತ ಇಲ್ಲ. ಬಟ್ ಈ ಥರ ಗುಂಡಿಯಾಗಿ ಎಲ್ಲ ಕಷ್ಟ. ಅವರು ಬಂದು ಪಬ್ಲಿಕ್ ಎಲ್ಲ ಬಂದು ಹೇಳೋಗ್ತಾರೆ, ಯಾರು ನೋಡಿ ಸರಿ ಮಾಡಿಸಿ ನಮಗೆ ಹೇಳ್ತಾರೆ ಬಂದು ಸರಿ ಮಾಡಿಸಿ ಅಂತ. ನಾವು ಹೆಂಗೆ ಮಾಡೋಕ್ಕಾಗತ್ತೆ? ಇದು ರೋಡೆಲ್ಲ ಎಲ್ಲಿ ಇದು ಮಾಡೋಕ್ಕಾಗುತ್ತೆ? ಮಳೆ ಬಂದರೆ ಬಿಡಿ, ಅದು ಕತೆ ಬೇರೆ. ಈಗ ನೀರು ತುಂಬಿರುತ್ತೆ, ಗುಂಡಿ ಜಂಪ್ ಮಾಡ್ತಾರೆ, ಬೀಳ್ತಾರೆ. ಹಿಂಗೆ ಪ್ರಾಬ್ಲಮ್ ಆಗ್ತಾಯಿದೆ. ಇದು ಸ್ವಲ್ಪ ಯಾರು ತಕ್ಷಣ ನೋಡಿಬಿಟ್ಟು ಬೇಗ ಒಂದು ಸ್ವಲ್ಪ ರೆಡಿ ಮಾಡಬೇಕು. ತುಂಬ ಪ್ರಾಬ್ಲಮ್ ಇದೆ. ಗುಂಡಿದಲ್ಲಿ ಆ್ಯಕ್ಟಿವದವರು ಹಂಗೆ ಬಿದ್ದು ಕಾಲು ಮುರ್ಕೊಂಡಿದೆ. ಇಲ್ಲಿ ಹಾಸ್ಪಿಟ್ಲಿಗೆ ಹೋಗಿದೆ. ಒಂದು ಸರಿ ಓಟೋ ಈ ಸಣ್ಣ ಗುಂಡಿ ಜಾಸ್ತಿ ಇದೆಯಲ್ಲ, ಬಿದ್ದು ಓಟೋ ಒಳಗಡೆ ಹೆಣ್ಮಕ್ಳೆಲ್ಲ ಕೂತಿದ್ರು. ಹಂಗೆ ಓಟೋನೇ ಪಲ್ಟಿ ಆಗೋಯ್ತು. ಅವ್ರಿಗೂ ಸುಮಾರು ಏಟು ಬಿದ್ದೈತೆ. ಬಟ್ ಇಲ್ಲಿ ಏನು ಸುಮಾರು 6 ತಿಂಗಳದ್ದು ಹಂಗೆ ಇದೈತೆ. ಯಾರು ಏನೂ ಮಾಡ್ತಾಯಿಲ್ಲ. ಇಲ್ಲಿ ಕಾಲು ಮುರ್ಕಡೆ ಸುಮಾರು ಜನ ಬಿದ್ದಿದ್ದಾರೆ, ಲೆಕ್ಕ ಇಲ್ಲ, ಕೌಂಟ್ ಇಲ್ಲ. ಎಷ್ಟೋ ಜನ ಬಿದ್ದು ಎಲ್ಲ ನಾವೇ ಇಲ್ಲೆಲ್ಲ ನೀರೆಲ್ಲ ಕೊಟ್ಟಿದ್ದೀವಿ. ಸುಮಾರು ಜನ ಬಿದ್ದು ಹೋಗಿದ್ದಾರೆ. ಕೇಳಿದ್ರಲ್ಲ ವೀಕ್ಷಕರೇ, ಇಲ್ಲಿನ ಸ್ಥಳೀಯರು, ಇಲ್ಲಿನ ವಾಹನ ಸವಾರರು ಸಾಕಷ್ಟು ಬಾರಿ ಈ ಗುಂಡಿಯಿಂದ ಬಿದ್ದು ಏಟ್ ಮಾಡ್ಕೊಂಡಿದ್ರು. ಹಾಗೇನೆ ನೀವು ನೋಡಿದ್ದೀರಾ, ಆ ಗುಂಡಿ ದೊಡ್ಡ ಪ್ರಮಾಣದ ದೊಡ್ಡ ಗಾತ್ರದ ಗುಂಡಿ ಆಗಿರೋದ್ರಿಂದ ಆದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ ಅಥವಾ ಸರ್ಕಾರದ ಮಂತ್ರಿಗಳಾಗ್ಲಿ ಯಾರು ಕೂಡ ಈ ಗುಂಡಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಇಲ್ಲಿನ ಸ್ಥಳೀಯರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಾಕಷ್ಟು ಬಾರಿ ಕಂಪ್ಲೇಂಟ್ ಅನ್ನ ಲೆಟರ್ ಅನ್ನ ನೀಡುವಂತಹ ಪ್ರಯತ್ನ ಮಾಡಿದ್ದಾರೆ. ಆದ್ರೂ ಕೂಡ ಇದನ್ನ ಕೇರೆ ಅಂದೇ ಸರ್ಕಾರ ಆಗ್ಲಿ ಅಥವಾ ಅಧಿಕಾರಿಗಳಾಗ್ಲಿ ತಲೆ ಕೆಡಿಸಿಕೊಳ್ಳದೆ ಕೂತಿರೋದು ಒಂದ್ ರೀತಿಯಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾ ಪರ್ಸನ್ ರೂಪೇಶ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್
ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.